ತರಗತಿಯಲ್ಲಿ ನಾವು KSP, PSI, PC, FDA, SDAಗೆ ಸಂಬಂಧಿಸಿದ 10 ಸೈಂಟಿಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಈ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಮೊದಲನೇ ಪ್ರಶ್ನೆ, ವಿಜ್ಞಾನದ ಪಿತಾಮಹ ಯಾರು? ರೋಜರ್ ಬೇಕನ್, ಅರಿಸ್ಟಾಟಲ್, ಆಲ್ಬರ್ಟ್ ಐನ್ಸ್ಟೈನ್, ನ್ಯೂಟನ್. ರೋಜರ್ ಬೇಕನ್ ಅವರು ಪ್ರಯೋಗ ಮತ್ತು ವೀಕ್ಷಣೆಯ ಮೂಲಕ ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಅದಕ್ಕಾಗಿ ಅವರನ್ನು ವಿಜ್ಞಾನದ ಪಿತಾಮಹ ಎಂದು ನಾವು ಕರೆಯುತ್ತೇವೆ. ಜೀವಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್, ರೋಜರ್ ಬೇಕನ್, ರಾಬರ್ಟ್ ಹುಕ್, ಚಾರ್ಲ್ಸ್ ಡಾರ್ವಿನ್. ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರು 500ಕ್ಕೂ ಹೆಚ್ಚು ಪ್ರಾಣಿಗಳ ಅಧ್ಯಯನವನ್ನು ಮಾಡಿ ವರ್ಗೀಕರಿಸಿದರು. ಜೀವಿಗಳ ಬಗ್ಗೆ ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಬರೆದ ಕಾರಣ ಅವರನ್ನು ಜೀವಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. 3. ಸೈಟಾಲಜಿಯ ಪಿತಾಮಹ ಯಾರು? ರಾಬರ್ಟ್ ಹುಕ್, ಅರಿಸ್ಟಾಟಲ್, ರಾಮಾನುಜಂ, ಸುಶ್ರುತ. ರಾಬರ್ಟ್ ಹುಕ್ ಅವರು 1665ರಲ್ಲಿ ಕಾರ್ಕ್ ಸೆಲ್ ಅನ್ನು ಸೂಕ್ಷ್ಮದರ್ಶಕ ಮೂಲಕ ನೋಡಿ ಸೆಲ್ ಎಂದು ಹೆಸರಿಟ್ಟರು. ಕೋಶ ವಿಜ್ಞಾನಕ್ಕೆ ಅಡಿಪಾಯ ಹಾಕಿದ ಕಾರಣ ಅವರನ್ನು ಸೈಟಾಲಜಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. 4ನೇ ಪ್ರಶ್ನೆ, ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಯಾರು? ಜಬೀರ್ ಬಿನ್ ಹಯಾನ್, ಆಂಟೋನಿ ಲೆವೋಸಿಯರ್, ಮೇಡಮ್ ಕ್ಯೂರಿ, ಡಾಲ್ಟನ್. ಆಂಟೋನಿ ಲೆವೋಸಿಯರ್. ಆಂಟೋನಿ ಲೆವೋಸಿಯರ್ ಅವರು ದ್ರವ್ಯದ ಸಂರಕ್ಷಣಾ ನಿಯಮವನ್ನು ನೀಡಿದರು ಮತ್ತು ರಾಸಾಯನಿಕ ಕ್ರಿಯೆಗಳನ್ನು ತೂಕದ ಮೂಲಕ ಅಳೆಯುವಂಥ ವಿಧಾನವನ್ನು ಪರಿಚಯಿಸಿದರು. ರಸಾಯನಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಬೆಳೆಸಿದ ಕಾರಣ ಅವರನ್ನು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. 5ನೇ ಪ್ರಶ್ನೆ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು? ನ್ಯೂಟನ್, ಆಲ್ಬರ್ಟ್ ಐನ್ಸ್ಟೈನ್, ಗ್ಯಾಲಿಲಿಯೋ, ಫ್ಯಾರಡೆ. ಆನ್ಸರ್ ಆಲ್ಬರ್ಟ್ ಐನ್ಸ್ಟೈನ್. ಆಲ್ಬರ್ಟ್ ಐನ್ಸ್ಟೈನ್ ಅವರು ಸಾಪೇಕ್ಷ ಸಿದ್ಧಾಂತ ಇವರು ಸಮಯ, ಸ್ಥಳ ಮತ್ತು ಗುರುತ್ವಾಕರ್ಷಣೆಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಅದಕ್ಕಾಗಿ ಅವರನ್ನು ಆಧುನಿಕ ಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. 6. ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್, ಎರಾಟೋಸ್ಥೆನೀಸ್, ಟಾಲೆಮಿ, ಸ್ಟ್ರಾಬೋ. ಆನ್ಸರ್ ಎರಾಟೋಸ್ಥೆನೀಸ್ ಮೊದಲ ಬಾರಿಗೆ ಜಿಯೋಗ್ರಫಿ ಎಂಬ ಪದವನ್ನು ಬಳಸಿದರು ಮತ್ತು ಭೂಮಿಯ ಸುತ್ತಳತೆಯನ್ನು ಅಳೆಯುವ ವಿಧಾನವನ್ನು ಕಂಡುಹಿಡಿದರು. ಭೂಗೋಳಶಾಸ್ತ್ರಕ್ಕೆ ವೈಜ್ಞಾನಿಕ ಅಡಿಪಾಯ ಹಾಕಿದ ಕಾರಣ ಅವರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. 7. ಆಧುನಿಕ ಭಾರತದ ಪಿತಾಮಹ ಯಾರು? ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ರಾಜಾರಾಮ್ ಮೋಹನ್ ರಾಯ್, ಸರ್ದಾರ್ ಪಟೇಲ್. ರಾಜಾರಾಮ್ ಮೋಹನ್ ರಾಯ್ ಆಧುನಿಕ ಭಾರತದ ಪಿತಾಮಹ. ಯಾಕೆ ಅವರನ್ನು ಆಧುನಿಕ ಭಾರತದ ಪಿತಾಮಹ ಅಂತಾರೆ ಅಂದರೆ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. 1829ರಲ್ಲಿ ಲಾರ್ಡ್ ಬೆಂಟಿಕ್ನ ಜೊತೆ ಸೇರಿಕೊಂಡು ಕಾನೂನನ್ನು ಜಾರಿಗೆ ತರ್ತಾರೆ. ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. 1828ರಲ್ಲಿ ಮೂಢನಂಬಿಕೆಯ ವಿರುದ್ಧ ಹೋರಾಟ ಮಾಡ್ತಾರೆ. ಶಿಕ್ಷಣ ಸುಧಾರಣೆ, ಪಾಶ್ಚಿಮಾತ್ಯ ಭಾರತೀಯ ಶಿಕ್ಷಣ ಎರಡನ್ನೂ ಬೆಂಬಲಿಸ್ತಾರೆ. ಪತ್ರಿಕೆಯ ಸ್ವಾತಂತ್ರ್ಯ ಮತ್ತು ಮಹಿಳಾ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾರೆ. 8. ಒಲಿಂಪಿಕ್ ಪದ್ಧತಿಗಳ ಪಿತಾಮಹ ಯಾರು? ಪಿಯರ್ ದಿ ಕೂಬರ್ಟಿನ್, ಜಾನ್ ಎಫ್ ಕೆನಡಿ, ಮೈಕಲ್ ಫೆಲ್ಪ್ಸ್, ಉಸೇನ್ ಬೋಲ್ಟ್. ಪಿಯರ್ ದಿ ಕೂಬರ್ಟಿನ್. ಹೌದು, ಆಧುನಿಕ ಒಲಿಂಪಿಕ್ಸ್ ಪದ್ಧತಿಗಳ ಪಿತಾಮಹ ಪಿಯರೆ ಡಿ ಕೂಬರ್ಟಿನ್. ಅವರು ಏನು ಮಾಡ್ತಾರೆ? IOCಯನ್ನು ಸ್ಥಾಪನೆ ಮಾಡ್ತಾರೆ. 1894ರಲ್ಲಿ ಇಂಟರ್ನ್ಯಾಷನಲ್
ಒಲಿಂಪಿಕ್ ಕಮಿಟಿಯನ್ನು ಶುರುವನ್ನು ಮಾಡ್ತಾರೆ. ಮೊದಲ ಆಧುನಿಕ ಒಲಿಂಪಿಕ್ಸ್ 1896ರಲ್ಲಿ ಗ್ರೀಸ್ನ ಅಥೆನ್ಸ್ನಲ್ಲಿ ನಡೆಸಿದರು. ಒಲಿಂಪಿಕ್ನ ಲಾಂಛನ ದೇಹ, ಉಂಗುರಗಳು, ವೇಗವಾಗಿ, ಎತ್ತರವಾಗಿ ಮತ್ತು ಬಲವಾಗಿ. ಕ್ರೀಡಾ ಸ್ಫೂರ್ತಿ, ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದೇ ಮುಖ್ಯ ಅನ್ನುವ ಕಾನ್ಸೆಪ್ಟನ್ನು ಹೊಂದಿದರು. 9ನೇ ಪ್ರಶ್ನೆ, ಭಾರತದ ನಾಗರಿಕ ಸೇವೆಯ ಪಿತಾಮಹ ಯಾರು? ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ರಿಪ್ಪನ್. ಲಾರ್ಡ್ ಕಾರ್ನ್ವಾಲಿಸ್. 1786 1793ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದರು. ಅವರು ನಾಗರಿಕ ಸೇವೆಯಲ್ಲಿ ಭ್ರಷ್ಟಾಚಾರ ತಡೆಯಲು ನಿಯಮಗಳನ್ನು ತಂದರು. ಪರೀಕ್ಷೆಯ ಮೂಲಕ ನೇಮಕಾತಿ, ಸ್ಥಿರ ಸಂಬಳ, ಶಿಸ್ತು ಇವೆಲ್ಲ ಅವರ ಕಾಲದಲ್ಲಿ ಶುರುವಾಯಿತು. 10ನೇ ಪ್ರಶ್ನೆ, ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಯಾರು? ಬಿಲ್ ಗೇಟ್ಸ್, ಚಾರ್ಲ್ಸ್ ಬ್ಯಾಬೇಜ್, ಆಲನ್ ಟ್ಯೂರಿಂಗ್, ಸ್ಟೀವ್ ಜಾಬ್ಸ್. ಚಾರ್ಲ್ಸ್ ಬ್ಯಾಬೇಜ್ ಅವರು 19ನೇ ಶತಮಾನದ ಇಂಗ್ಲಿಷ್ ಗಣಿತ ತಜ್ಞ. ಯಾಂತ್ರಿಕ ಕಂಪ್ಯೂಟರ್ಗಳ ವಿನ್ಯಾಸವನ್ನು ಮಾಡಿದರು. ಪ್ರೋಗ್ರಾಂ ಮಾಡಬಹುದಾದ ಕಂಪ್ಯೂಟರಿನ ಮೂಲಕ ಕಲ್ಪನೆಯನ್ನು ನೀಡಿದ ಕಾರಣ ಅವರನ್ನು ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.